ಕೃಷಿಕ ಬಂಧುಗಳಿಗೆಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ವೆಂಕಟೇಶ್ ಎಸ್.ಎಂ. ಹಿರಿಯ ಪಶುವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ ಸುರತ್ಕಲ್ ಇವರಿದ್ದಾರೆ. ಇವರು ಇವತ್ತು ಹಿತ್ತಲಕೋಳಿ ಸಾಕಾಣಿಕೆಯಲ್ಲಿ ಕಂಡುಬರುವಂತಹ ಸಾಮಾನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಸಮಗ್ರವಾಗಿ ನಮಗೆ ತಿಳಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇವಾಗ ಹಿತ್ತಲ ಕೋಳಿ ಒಂದು ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳು ಯಾವುವು, ಇದರ ಬಗ್ಗೆ ನಮಗೆ ತಿಳಿಸಿಕೊಡಿ ಸರ್. ಕೋಳಿ ಸಾಕಾಣಿಕೆ ಅಂತಂದರೆ ಈಗೆಲ್ಲ ಕೋಳಿ ಸಾಕಾಣಿಕೆ ಉದ್ಯಮವಾಗಿ ಬೆಳೆದಿದೆ. ಅದರ ಜೊತೆಯಲ್ಲಿ ಹಳ್ಳಿಗಳಲ್ಲಿ ರೈತರುಗಳು ಏನು ಮಾಡ್ತಿದ್ದಾರೆ, ಅವರ ಜೀವನೋಪಾಯಕ್ಕಾಗಿ ಈ ನಾಟಿ ಕೋಳಿ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಾಗದಲ್ಲಿ ಅವನ್ನ ಊರಿನ ಕೋಳಿ ಅಂತ ಕರಿತೇವೆ, ನಾಟಿ ಕೋಳಿಗಳನ್ನ ಕೂಡ ಅವರು ಸಾಕ್ತಿದ್ದಾರೆ. ಬ್ರಾಯ್ಲರ್ಸ್ ಆಗಿರ್ಬೋದು, ಲೇಯರ್ಸ್ ಆಗಿರ್ಬೋದು. ಬ್ರಾಯ್ಲರ್ಸ್ ಅಂತಂದರೆ ಮಾಂಸಕ್ಕಾಗಿ ನಾವು ಉತ್ಪತ್ತಿ ಮಾಡುವಂತಹ ಕೋಳಿಗಳನ್ನ ನಾವು ಬ್ರಾಯ್ಲರ್ಸ್ ಅಂತ ಕರಿತೀವಿ. ಲೇಯರ್ಸ್ ಅಂತಂದರೆ ಮೊಟ್ಟೆಗಾಗಿ ಸಾಕುವಂಥವನ್ನ ನಾವು ಲೇಯರ್ಸ್ ಅಂತ ಕರಿತೀವಿ. ಅದಕ್ಕೆ ಪ್ರತ್ಯೇಕವಾಗಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇರ್ತದೆ, ಅಲ್ಲಿಗೆ ಇಂಟಿಗ್ರೇಷನ್ ಸಿಸ್ಟಮ್ ಇರುತ್ತೆ. ಕಂಪ್ನಿಯವರೇ ಕೂಡ ಬಂದು ಆ ಏನೇನು ರೋಗಗಳಿದೆ, ಆ ರೋಗಗಳಿಗೆ ಏನೇನು ಲಸಿಕೆಗಳನ್ನ ಹಾಕಿಸ್ಬೇಕು ಟೈಮಿಗೆ ಅವರು ಆ ಇಂಟಿಗ್ರೇಷನ್ ಸಿಸ್ಟಮ್ ಅಲ್ಲೇ ಡಾಕ್ಟರ್ಗಳು ಇರ್ತಾರೆ, ಅವರೇ ಬಂದು ಹಾಕೊಡ್ತಾರೆ. ಅದರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಲ್ಲ. ಈಗ ಸಮಸ್ಯೆ ಆಗುವಂಥದ್ದು ಬಂದು ಹಿತ್ತಲ ಕೋಳಿ, ಊರಿನ ಕೋಳಿ ಸಾಕಾಣಿಕೆಯಲ್ಲಿ ಎಲ್ಲರೂ ಕೂಡ 10, 20, 50, 500 ಮ್ಯಾಕ್ಸಿಮಮ್ 1000 ಈ ರೀತಿ ಊರಿನ ಕೋಳಿಗಳು, ಹಿತ್ತಲ ಕೋಳಿಗಳನ್ನ ಸಾಕ್ತಿರ್ತಾರೆ. ಬಟ್ ಅವುಗಳ ನಿಯಂತ್ರಣಕ್ಕೆ ಬೇರೆ ಯಾರು ಇಂಟಿಗ್ರೇಷನ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ರೈತರೇ ಅದನ್ನು ಕಾಪಾಡ್ಕೊಳ್ಬೇಕು, ರೈತರೇ ಅದಕ್ಕೆ ರೋಗ ಬರದಾಗೆ ನೋಡ್ಕೊಳ್ಬೇಕು. ಅದರಿಂದ ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ನಾವು ರೋಗಗಳನ್ನ ಅದು ಬರದಾಗೆ ತಡೆಗಟ್ಟುವಂಥದ್ದು ತುಂಬ ಪ್ರಮುಖವಾಗಿರ್ತದೆ. ಅದರಲ್ಲಿ ಎಸ್ಪೆಷಲಿ ಈ ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ಕಂಡುಬರುವಂಥ ಕಾಯಿಲೆಗಳು ಯಾವುದಪ್ಪ ಅಂತಂದರೆ, ನಾವು ಆ ಕಾಯಿಲೆಗಳು ಬ್ಯಾಕ್ಟೀರಿಯಿಂದ ಬರ್ತವೆ, ವೈರಸ್ಸಿಂದ ಬರ್ತವೆ, ಪ್ರೋಟೋಜೋವಸಿಂದ ಬರ್ತವೆ, ಮತ್ತು ಕೆಲವೊಂದು ಆ ಪರೋಪಜೀವಿಗಳು, ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಕೂಡ ಕೆಲವೊಂದು ಕಾಯಿಲೆಗಳು ಕೂಡ ಬರ್ತವೆ. ಪ್ರಮುಖವಾಗಿ ಕಂಡುಬರುವಂಥ ವೈರಸ್ ಕಾಯಿಲೆಗಳು ಯಾವುದಪ್ಪ ಅಂತಂದರೆ, ಮೊದಲನೇದು ರಾಣಿಕೆಟ್ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ನ್ಯೂಕ್ಯಾಸಲ್ ಡಿಸೀಸ್, ಕನ್ನಡದಲ್ಲಿ ಅದನ್ನು ಕೊಕ್ಕರೆ ರೋಗ ಅಂತ ನಾವು ಕರಿತೀವಿ. ಇದು ಏವಿಯನ್ ಪ್ಯಾರಾಮಿಕ್ಸೋ ವೈರಸ್ ಅನ್ನುವಂಥ ಒಂದು ವೈರಾಣುವಿಂದ ಹರಡುವಂಥ ಇದು ಕಾಯಿಲೆ. ಇದು ಗಾಳಿ, ಕಲುಷಿತ ನೀರು, ಆಹಾರ, ಬಟ್ಟೆ ಮತ್ತು ಉಪಕರಣಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅತಿ ವೇಗವಾಗಿ ಅದು ಹರಡುತ್ತೆ. ಇದನ್ನು ನಾವು ನ್ಯೂಕ್ಯಾಸಲ್ ಡಿಸೀಸ್ ಅಂತ ಕರಿತೀವಿ. ಈ ಕಾಯಿಲೆ ಬಂದಂತಹ ಕೋಳಿಗಳ ಲಕ್ಷಣಗಳೇನಿರುತ್ತಪ್ಪ ಅಂತಂದರೆ, ಲಂಗ್ಸ್ ಇನ್ಫೆಕ್ಷನ್ ಆಗಿಬಿಟ್ಟು ಉಸಿರಾಡಲಿಕ್ಕೆ ತೊಂದರೆ ಆಗ್ತದೆ, ಮತ್ತು ಮೇಲೆ ಬಾಯಿನ ಎತ್ತಿ ಗಾಳಿಗಾಗಿ ಅವೇನು ಮಾಡ್ತಿರ್ತವೆ, ಉಸಿರನ್ನ ಆಡ್ತಿರ್ತವೆ, ಮತ್ತು ಶ್ವಾಸನಾಳದಲ್ಲಿ ಕೆಲವೊಂದು ಬಾರಿ ಗೊರ ಸೌಂಡ್ ಕೂಡ ಆಗ್ತಿರ್ತದೆ. ಮತ್ತು ಮೇನ್ ಏನಪ್ಪ ಅಂತಂದರೆ, ಈ ನರ್ವಸ್ ಫಾರ್ಮ್ ಏನಾದರೂ ಆಯಿತು ಅಂತಂದರೆ ತಲೆ 360 ಡಿಗ್ರಿ ಟ್ವಿಸ್ಟ್ ಆಗ್ತಾ ಇರುತ್ತೆ. ತಲೆಗೆ ಲಕ್ಕ ಹೊಡೆಯೋದು, ಕೆಲವೊಂದು ಬಾರಿ ಕಾಲಿಗೂ ಕೂಡ ಲಕ್ಕ ಹೊಡೆಯೋದು, ಈ ರೀತಿ ನರ್ವಸ್ ಸಿಸ್ಟಮ್ ಕೂಡ ಈ ಒಂದು ಕೊಕ್ಕರೆ ರೋಗದಿಂದ ಅಫೆಕ್ಟ್ ಆಗ್ತದೆ. ಮತ್ತು ಅಕಸ್ಮಾತ್ ಲೇಯರ್ಸ್ ಅಲ್ಲಿ ಏನಾದರೂ ಅಂದರೆ ಮೊಟ್ಟೆ ಕೊಡುವಂಥ ಕೋಳಿಗಳೇನಾದರೂ ಈ ಕಾಯಿಲೆಗಳು ಬಂತು ಅಂತಂದರೆ ಆ ಮೊಟ್ಟೆ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಮೊಟ್ಟೆ ಮೇಲ್ಗಡೆ ಶೆಲ್ ಇರುತ್ತೆ, ಗಟ್ಟಿ ಇರಬೇಕಲ್ಲ, ಹೊರಗಡೆ ಅಂತ ಶೆಲ್ ಮೊಟ್ಟೆ ಮೇಲೆ ಅದು ಮೃದುವಾಗಿ ಅದು ಮೊಟ್ಟೆನ ಇಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಈ ಒಂದು ರೋಗದ ಲಕ್ಷಣಗಳು. ಮುಂದಿನ ರೋಗ ಬಂತಂದು ಇನ್ನೊಂದು ಗುಂಬಾರೋ ಡಿಸೀಸ್ ಅಂತ ನಾವು ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಇನ್ಫೆಕ್ಷಸ್ ಬರ್ಸಲ್ ಡಿಸೀಸ್ ಅಂತ ನಾವು ಕರಿತೀವಿ. ಇದು ಬಿರ್ನಾ ವೈರಸ್ ಅನ್ನುವಂಥ ಒಂದು ವೈರಾಣುವಿಂದ ಕಂಡುಬರುತ್ತೆ. ಇದು ಸಾಮಾನ್ಯವಾಗಿ 3 ರಿಂದ 6 ವಾರಗಳ ಮರಿಗಳಲ್ಲಿ ಇದು ಈ ಒಂದು ಕಾಯಿಲೆ ಕಂಡುಬರ್ತದೆ. ಇದರಲ್ಲಿ ಲಕ್ಷಣಗಳೇನಪ್ಪ ಅಂತಂದರೆ, ನೀರು ತರಹ ತೀವ್ರವಾಗಿ ಬಿಳಿ ಬಣ್ಣದ ಬೇದಿ ಮಾಡ್ಕೊಳ್ತಿರ್ತವೆ, ಲೂಸ್ ಮೋಷನ್, ವೈಟ್ ಡಯೇರಿಯಾ ಅಂತ ನಾವು ಕರಿತೀವಿ. ಇದರಿಂದ ಏನಾಗುತ್ತೆ, ಗುದದ್ವಾರದಿಂದ ಡಯೇರಿಯಾ ಲೂಸ್ ಮೋಷನ್ ಆಗೋದ್ರಿಂದ ಆ ಗುದದ್ವಾರ ಸುತ್ತ ಇರುವಂತಹ ಇಕ್ಕೆಗಳು, ಸಣ್ಣ ರೆಕ್ಕೆಗಳು, ಇಕ್ಕೆಗಳು ಇರ್ತಾವಲ್ಲ, ಅದೆಲ್ಲವೂ ಕೂಡ ಈ ಒಂದು ಇದರಿಂದ ಮೋಷನ್ ಇಂದ ಎಲ್ಲ ಗಲೀಜಾಗಿರುತ್ತೆ, ಮತ್ತೆ ವಾಸನೆನೂ ಕೂಡ ಬರ್ತಾ ಇರುತ್ತೆ. ಮತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ, ಇರಿಟೇಷನ್ ಆಗೋದ್ರಿಂದ, ಗುದದ್ವಾರ ಇರಿಟೇಷನ್ ಆಗೋದ್ರಿಂದ ತಮ್ಮ ಗುದನ ತಾವೇ ಆ ಒಂದು ಕೋಳಿಗಳು ಏನ್ ಮಾಡ್ತವೆ, ಕುಕ್ಕೊಳ್ತವೆ, ತಮ್ಮ ಕೊಕ್ಕಿನಿಂದ ಕುಕ್ಕೊಂಡು ಪುನಃ ಇನ್ನೂ ಸ್ವಲ್ಪ ಗಾಯನ ಜಾಸ್ತಿ ಮಾಡ್ಕೊಳ್ತವೆ. ಇನ್ನೊಂದೇನಪ್ಪ ಅಂತಂದ್ರೆ ಮ್ಯಾರಕ್ಸ್ ರೋಗ, ಅಥವಾ ನಾವು ಮ್ಯಾರಕ್ಸ್ ಡಿಸೀಸ್ ಅಂತ ನಾವು ಕರಿತೀವಿ. ಇದು ಅರ್ಪಿಸ್ ವೈರಸ್ ಇಂದ ಬರುವಂತ ಒಂದು ಕಾಯಿಲೆ ಆಗಿದೆ. ಇದು ಸಾಮಾನ್ಯವಾಗಿ 6 ರಿಂದ 20 ವಾರ ಬೆಳೆದಿರುವಂತಹ ಕೋಳಿಗಳಿಗೆ ಬರುವಂತ ಒಂದು ಕಾಯಿಲೆ ಆಗಿರುತ್ತೆ. ಈ ಕಾಯಿಲೆ ಏನಪ್ಪ ಅಂತಂದರೆ, ಮ್ಯಾರಕ್ಸ್ ಡಿಸೀಸ್ ಏನಪ್ಪ ಅಂತಂದರೆ, ಆ ಒಂದು ನರಮಂಡಲಕ್ಕೆ ಇದು ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಆ ನರ್ವ್ ಇರುತ್ತಲ್ಲ, ಆ ನರ್ವ್ಗೆ ಲಕ್ಕ ಹೊಡೆಯೋದು ಅಂತ ನಾವು ಹೇಳ್ತೀವಿ. ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ಅದು ಮತ್ತೆ ಕೂತ್ರೆ ಏಳ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ಕಾಲು ಸ್ವಲ್ಪ ಬಲನೆ ಕೂಡ ಇಲ್ದಾಗ ನಿಶಕ್ತಿಯಾಗಿ ಅದು ಕೂತ್ಕೊಂಡ್ಬಿಟ್ಟಿರ್ತವೆ. ಒಂದು ಕಾಲು ಮತ್ತೆ ಒಂದು ಕಾಲು ಹಿಂದೆ ಅದನ್ನ ಆಗ್ತಿರ್ತದೆ. ಮತ್ತು ಕಣ್ಣಿನಲ್ಲೂ ಕೂಡ ಕಣ್ಣಿನ ಪಾಪ ಏನಾಗ್ತದೆ, ಸಣ್ಣದಾಗ್ತಾ ಹೋಗ್ತಾ ಇರುತ್ತೆ. ಅಥವಾ ಕೆಲವೊಂದು ಬಾರಿ ಕಣ್ಣು ಗ್ರೇ ಆಗ್ತವೆ, ಕೆಲವೊಂದು ಬಾರಿ ಕಣ್ಣು ಕಾಣಿಸೋದೇ ಇಲ್ಲ, ಯಾಕಂದ್ರೆ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆಗಿರೋದ್ರಿಂದ ಕಾಲೆಲ್ಲ ಕೂಡ ಸೊಟ್ಕಾಗಿರ್ತವೆ, ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಹಾಕೊಂಡು ಅದು ಕೂತಿರುತ್ತೆ. ಇದು ಮ್ಯಾರಕ್ಸ್ ರೋಗದ ಒಂದು ಲಕ್ಷಣಗಳಾಗಿರ್ತದೆ. ನೆಕ್ಸ್ಟ್ ಇನ್ನೊಂದು ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ ಫೌಲ್ ಪಾಕ್ಸ್, ನಾವು ಅಮ್ಮ ಅಂತ ನಾವು ಕರಿತೀವಿ. ಎಲ್ಲೆಲ್ಲಿ ಫೆದರ್ಸ್ ಇರಲ್ಲ ಆ ಭಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ತವೆ.
ಫೌಲ್ ಪಾಕ್ಸ್ ಅಂತ ನಾವು ಕರಿತೀವಿ. ಪಾಕ್ಸ್ ಅಂತ ನಮ್ಮ ಮನುಷ್ಯನಲ್ಲೂ ಸಣ್ಣ ಮಕ್ಕಳಲ್ಲೂ ಕೂಡ ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಫೌಲ್ ಪಾಕ್ಸ್ ಅಂತ ನಾವು ಕರಿತೀವಿ. ಎಲ್ಲೆಲ್ಲಿ ಫೆದರ್ಸ್ ಇರಲ್ಲ ಆ ಜಾಗದಲ್ಲಿ ಕಂಡು ಬರ್ತದೆ. ವ್ಯಾಟಲ್ಸ್ ಆಗಿರ್ಬೋದು, ಆ ಕುಂಭ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಈ ಒಂದು ಪಾಕ್ಸ್ ಅನ್ನುವಂಥ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಕಂಡು ಬರ್ತದೆ. ಇದರಲ್ಲಿ 2 ವಿಧ ಇದೆ, ಒಂದು ವೆಟ್ ಫಾರ್ಮ್ ಮತ್ತೆ ಡ್ರೈ ಫಾರ್ಮ್ ಅಂತ ಹೇಳ್ಬಿಟ್ಟು. ಡ್ರೈ ಫಾರ್ಮ್ ಆದ್ರೆ ಏನಾಗ್ತದೆ, ಈ ವ್ಯಾಟಲ್ಸ್ ಅಲ್ಲಿ ಮತ್ತೆ ಆ ಒಂದು ಕೊಂಬು ಇರ್ತದೆ, ಆ ಕೊಂಬಲ್ಲಿ ರೆಡ್ ಕಲರ್ ಇರುತ್ತೆ, ಅದ್ರಲ್ಲೆಲ್ಲ ಎಲ್ಲೆಲ್ಲಿ ಫೆದರ್ಸ್ ಎಲ್ಲ ಆ ಜಾಗದಲ್ಲೆಲ್ಲವೂ ಕೂಡ ಸಣ್ಣ ಸಣ್ಣ ಗುಳ್ಳೆಗಳಾಗ್ತದೆ, ಹೊರದು ಹೋಗ್ತದೆ, ಮತ್ತೆ ಗಾಯಗಳಾಗ್ತದೆ. ಗಾಯಗಳಿಗೆ ನಾವು ಏನಾದ್ರು ಚಿಕಿತ್ಸೆಯನ್ನ ಮಾಡಿದ್ರೆ ಸರಿ ಹೋಗ್ತವೆ. ಬಟ್ ವೆಟ್ ಫಾರ್ಮ್ ಅಲ್ಲಿ ಏನಾಗ್ತದೆ, ಅದೇ ತರ ಗುಳ್ಳೆಗಳು ನಾಲ್ಗೆನಲ್ಲಿ, ಅನ್ನನಾಳದಲ್ಲಿ ಒಳಗಡೆನೂ ಕೂಡ ಎಲ್ಲವೂ ಕೂಡ ಆ ರೀತಿ ಆಗೋದ್ರಿಂದ ಅದು ಆಹಾರ ತಿನ್ಲಿಕ್ಕಾಗಲ್ಲ. ನಿಶಕ್ತವಾಗಿ ಆ ವೈರಸ್ ಇನ್ಫೆಕ್ಷನ್ ಇಂದ ಅವು ಸಾಯುವಂತ ಕೂಡ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರ್ತದೆ. ಇದಿಷ್ಟು ಕೂಡ ನಾವು ಹೇಳಿದಂತ ವೈರಲ್ ಡಿಸೀಸ್ ಕಾಮನ್ ಆಗಿ ಬರುವಂಥವು. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಡಿಸೀಸ್ಗೆ ಬಂತು ಅಂತಂದ್ರೆ ನಾವು CRD ಅಂತ ಹೇಳ್ತೀವಿ, ಕ್ರಾನಿಕ್ ರೆಸ್ಪಿರೇಟರಿ ಡಿಸೀಸ್. ಅಂದ್ರೆ ಆ ಒಂದು ಹೆಸರೇ ಹೇಳೋ ಹಾಗೆ ರೆಸ್ಪಿರೇಟರಿ ಡಿಸೀಸ್ ಅಂದ್ರೆ ಲಂಗ್ಸ್, ಉಸಿರಾಟದ ತೊಂದರೆಯಿಂದ ತೊಂದರೆ ಆಗ್ತದೆ ಈ ಕಾಯಿಲೆಗಳು ಬಂತು ಅಂತಂದ್ರೆ. ಇದು ಮೈಕಲ್ ಪ್ಲಾಸ್ಮಾ ಗ್ಯಾಲಿಸೆಪ್ಟಿಕಮ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಿಂದ ಹರಡುವಂತಹ ಕಾಯಿಲೆ ಆಗಿರುತ್ತೆ. ಇದರ ಲಕ್ಷಣ ಏನಪ್ಪಾ ಅಂತಂದ್ರೆ, ರಾತ್ರಿ ವೇಳೆನಲ್ಲಿ ಶೆಡ್ನಲ್ಲಿ ನಾವು ಯಾರು ಇಲ್ಲದ ನಿಶಬ್ದವಾಗಿದ್ದಾಗ ಶೆಡ್ ಹತ್ರ ಬಂದ ಗೊರ 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 ಅಂತ ಆ ಕೋಳಿಗಳು ಶಬ್ದ ಮಾಡ್ತಿರ್ತವೆ. ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ನಾವು ಕೊರ್ಪೆ ಅಂತ ನಾವು ಅದನ್ನ ಕರಿತೀವಿ. ನಂತರ ಇನ್ನೊಂದು ರೋಗ ಇನ್ಫೆಕ್ಷಿಯಸ್ ಕೊರೈಸಾ. ಇದು ಕೂಡ ಬ್ಯಾಕ್ಟೀರಿಯಿಂದ ಬರುವಂತ ಒಂದು ರೋಗ. ಒಂದು ಬ್ಯಾಕ್ಟೀರಿಯಾ ಇದೆ, ಎವಿ ಬ್ಯಾಕ್ಟೀರಿಯಂ ಪ್ಯಾರಾಗ್ಯಾಲಿನೆರಮ್. ಇದರ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ, ಮುಖ ಮತ್ತು ಕಣ್ಣುಗಳಲ್ಲಿ ತೀವ್ರ ಊತ, ಸ್ವೆಲ್ಲಿಂಗ್ ಬರುತ್ತೆ, ಮತ್ತೆ ಕಣ್ಣುಗಳು ಪೂರ್ತಿ ಮುಚ್ಕೊಳ್ಬಿಡ್ತದೆ, ಮತ್ತೆ ಮೂಗಿನಿಂದ ತೀವ್ರ ದುರ್ವಾಸನೆಯುಕ್ತ ಒಂದು ಗಟ್ಟಿ ಲೋಳೆ ಬರ್ತಾ ಇರುತ್ತೆ, ತುಂಬಾ ಸ್ಮೆಲ್ ಇರುತ್ತೆ. ಮತ್ತೆ ಮೂಗಿನಿಂದ ಬರೋ ತೀವ್ರ ದುರ್ವಾಸನೆ ಮತ್ತು ಮುಖದ ಅತಿಯಾದ ಊತ ಇರೋದ್ರಿಂದ ಅದಕ್ಕೆ ತಿನ್ಲಿಕ್ಕಾಗಲ್ಲ, ಉಸಿರಾಟಕ್ಕೂ ಕೂಡ ತೊಂದರೆ ಆಗಿ ಇವು ಸಾವನ್ನಪ್ಪ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಒಂದು ಪ್ರೋಟೋಜೋವಾ ಇಂದ ಬರುವಂತ ಕಾಯಿಲೆ ಒಂದು ಕಾಕ್ಸಿಡಿಯೋಸಿಸ್ ಅಂತ ಹೇಳ್ಬಿಟ್ಟು ರಕ್ತಭೇದಿ. ಇದು ಐಮೀರಿಯಾ ಅನ್ನುವಂತ ಒಂದು ಪ್ರೋಟೋಜೋವಾ ಇಂದ ಬರುವಂತ ಕಾಯಿಲೆ ಆಗಿರ್ತದೆ. ಇದು ಬಂದ್ರೆ ಏನಪ್ಪಾ ಆಗತ್ತಪ್ಪ ಅಂತಂದ್ರೆ, ಬೇದಿ ಆಗ್ತಿರುತ್ತೆ, ರೆಡ್ ಕಲರ್ ರಕ್ತ ಮಿಶ್ರಿತ ಬೇದಿ ಆಗ್ತಿರುತ್ತೆ. ಜೊತೆಗೆ ಕೆಲವೊಂದು ಬಾರಿ ರಕ್ತ ಡೈಜೆಸ್ಟ್ ಆಗಿ ಏನಾಗ್ತದೆ, ಕಂದು ಬಣ್ಣದ ಬೇದಿನೂ ಕೂಡ ಅವು ಮಾಡ್ತಿರ್ತವೆ. ಇದಿಷ್ಟು ಕೂಡ ಸಾಮಾನ್ಯವಾಗಿ ಕಂಡುಬರುವಂತ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಿಂದ ಕಂಡುಬರುವಂತ ಕಾಯಿಲೆಗಳು. ಸರ್, ಈಗ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆಗಳ ಬಗ್ಗೆ ಹೇಳಿದ್ರಿ. ಈಗ ನಮ್ಮ ಕರಾವಳಿಯ ಒಂದು ಹವಾಮಾನ ನೋಡುವಾಗ ಉಡುಪಿ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ರೋಗಗಳು ಯಾವುವು? ವಿ ಹ್ಯಾವ್ ಟು ಕನ್ಸಿಡರ್ ದಿ ನೇಚರ್. ಈ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಏನಾಗ್ತದೆ, ಈ ಇತ್ತಲಕೋಳಿ ಸಾಕಾಣಿಕೆಯಲ್ಲಿ ತುಂಬ ಜನ ಇತ್ತಲಕೋಳಿ ಸಾಕಾಣಿಕೆನ ಅವರು ಮಾಡ್ತಿದ್ದಾರೆ. ಈ ಭಾಗದಲ್ಲಿ ಏನಾಗುತ್ತೆ ಅಂತಂದರೆ, ಆರ್ದ್ರತೆ ಅಂದರೆ ಹ್ಯುಮಿಡಿಟಿ ತುಂಬ ಜಾಸ್ತಿ ಇರ್ತದೆ. ಮತ್ತು ಆಗಾಗ ಮಳೆ ಬರ್ತಾ ಇರುತ್ತೆ. ಮತ್ತು ಬಿಸಿಲ ಗಾಳಿ ವಾತಾವರಣ ಕೂಡ ಇರೋದ್ರಿಂದ ಈ ಒಂದು ಭಾಗದಲ್ಲಿ ಕೆಲವೊಂದು ರೋಗಗಳು ಸಾಮಾನ್ಯವಾಗಿ ಜಾಸ್ತಿ ಕಂಡು ಬರ್ತವೆ. ಆ ಒಂದು ರೋಗಗಳು ಯಾವುದಪ್ಪ ಅಂತಂದ್ರೆ, ಮೊದಲನೇದಾಗಿ ಇನ್ಫೆಕ್ಷಿಯಸ್ ಕೊರೈಸಾ, ಕೊರಪೆ ಅಂತ ನಾವು ಕರಿತೀವಿ. ಈ ಕಾಯಿಲೆ ಬಂದಂತಹ ಕೋಳಿಗಳ ಲಕ್ಷಣ ಏನಪ್ಪಾ ಅಂತಂದ್ರೆ, ಮುಖದಲ್ಲಿ ಊತ ಇರುತ್ತೆ, ಮುಖ ಎಲ್ಲ ಸ್ವೆಲ್ ಆಗ್ತಾ ಹೋಗ್ತದೆ. ಆಮೇಲೆ ಮೂಗಿನಿಂದ ದುರ್ವಾಸನೆ ಆದಂತ ಒಂದು ಲೋಳೆ ಬರ್ತಾ ಇರುತ್ತೆ. ಯಾಕಂದ್ರೆ ಸೈನಸ್, ಮುಖ ಎಲ್ಲವೂ ಇನ್ಫೆಕ್ಷನ್ ಆಗಿರೋದ್ರಿಂದ, ಥಂಡಿ ಆಗಿರೋದ್ರಿಂದ ಏನಾಗ್ತದೆ ಎಲ್ಲವೂ ಕೂಡ ಬರ್ತಾ ಇರುತ್ತೆ. ನಂತರ ಜ್ವರನೂ ಕೂಡ ಇರುತ್ತೆ. ಈ ತಿನ್ಲಿಕ್ಕಾಗ್ದೇ ಸಾವನ್ನಪ್ಪ ಚಾನ್ಸಸ್ ಕೂಡ ಇರುತ್ತೆ. ತಾವು ಪಶುವೈದ್ಯರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನ ನೀಡಿದ್ರೆ ಆ ಒಂದು ಇನ್ಫೆಕ್ಷನ್ ಕೊರೈಸಾ ಅನ್ನುವಂಥ ಕಾಯಿಲೆ ಕೂಡ ಗುಣ ಆಗುತ್ತೆ, ತೊಂದರೆ ಇಲ್ಲ. ಆ ನಂತರ ಇನ್ನೊಂದೇನು ಕರಾವಳಿ ಭಾಗದಲ್ಲಿ ಬರುವಂಥದ್ದು ಅಂತಂದ್ರೆ CRD, ಕ್ರಾನಿಕ್ ರೆಸ್ಪಿರೇಟರಿ ಡಿಸೀಸ್. ಇದೆರಡು ಕೂಡ ರೆಸ್ಪಿರೇಷನ್ಗೆ ಸಂಬಂಧಪಟ್ಟದ್ದು, ಶ್ವಾಸಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿರೋದ್ರಿಂದ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಮತ್ತೆ ರಕ್ತಭೇದಿ ಇತ್ತು ಅಂತಂದ್ರೆ ಕಾಕ್ಸಿಡಿಯೋಸಿಸ್. ಯಾಕಂದ್ರೆ ಇಲ್ಲಿ ಆಗಾಗ ಮಳೆ ಬರ್ತಿರುತ್ತೆ, ಮತ್ತೆ ಹ್ಯುಮಿಡಿಟಿ ಜಾಸ್ತಿ, 70-80% ಹ್ಯುಮಿಡಿಟಿ ಇರೋದ್ರಿಂದ ಏನಾಗ್ತದೆ, ಆ ಕೋಳಿ ಸಾಕ್ಲಿಕ್ಕೆ ಕೆಳಗಡೆ ನಾವು ಲಿಟ್ಟರ್ ಹಾಕಿರ್ತೀವಲ್ಲ ಆ ಒಟ್ಟು ಬೇಗ ತೇವ ಆಗಿ ಏನಾಗ್ತದೆ, ಈ ಒಂದು ಕಾಕ್ಸಿಡಿಯೋಸಿಸ್, ಪ್ರೋಟೋಜೋಲ್ ಪ್ಯಾರಾಸೈಟ್ ಹರಡುವಂತ ಚಾನ್ಸ್, ಒಂದಕ್ಕೊಂದು ಹರಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಕಾಕ್ಸಿಡಿಯೋಸಿಸ್ ಕೂಡ ನಾವು ಈ ಒಂದು ಭಾಗದಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಆ ನಂತರ ಫೌಲ್ ಪಾಕ್ಸ್ ಅಂದ್ರೆ ಅಮ್ಮ ಅಂತ ಹೇಳ್ತೀವಿ ನಾವು. ಕೋಳಿಗಳಿಗೆ ಪಾಕ್ಸ್ ಬರುವಂಥದ್ದು ಕೋಳಿಗಳ ಅಮ್ಮ ಅಂತ ನಾವು ಕರಿತೀವಿ. ಇವೇನಪ್ಪ ಅಂತಂದ್ರೆ, ಎಲ್ಲಿ ಫೆದರ್ಸ್ ಇರಲ್ಲ, ಎಲ್ಲಿ ರೆಕ್ಕೆಗಳು, ಈ ಕೀಕೆಗಳಿರಲ್ಲ, ಆ ಜಾಗದಲ್ಲೆಲ್ಲ ಕೂಡ ಸಣ್ಣ ಸಣ್ಣ ಗುಳ್ಳೆಗಳು ಕಣ್ಣಿನ ಮೇಲ್ಗಡೆ, ಮೂಗಿನ ಹತ್ರ,
ವ್ಯಾಟಲ್ಸ್ ಹತ್ರ ಇಲ್ಲೆಲ್ಲವೂ ಕೂಡ ಸಣ್ಣ ಸಣ್ಣ ಗುಳ್ಳೆಗಳು, ಕೆಲವೊಂದು ಬಾರಿ ಕಾಲ್ ಹತ್ರನೂ ಕೂಡ ಆಗ್ತವೆ. ಈ ಎಲ್ಲ ಗುಳ್ಳೆಗಳು ಕಂಡು ಬಂದ್ರೆ ಇದನ್ನ ನಾವು ಫೌಲ್ ಪಾಕ್ಸ್ ಅಂತ ನಾವು ಕರಿತೀವಿ. ಈ ಭಾಗದಲ್ಲಿ ಅದು ತುಂಬಾ ಕಾಮನ್ ಆಗಿದೆ. ಮತ್ತೆ ಇನ್ನೊಂದು ಬಂದು ಮೆರೆಕ್ಸ್ ಡಿಸೀಸ್ ಅಂತ ಹೇಳ್ಬಿಟ್ಟು ಮೆರೆಕ್ಸ್ ಡಿಸೀಸ್ ಅಂತ ನಾವು ಕರಿತೀವಿ. ಇದಕ್ಕೊಂದು ವೈರಾಣುವಿನ ಕಾಯಿಲೆ. ಇದು ಕೂಡ ಈ ಕರಾವಳಿ ಭಾಗದಲ್ಲಿ ತುಂಬಾ ಕಾಮನ್ ಆಗಿ ಬರ್ತಾ ಇದೆ. ಸರಿ, ಇವಾಗ ಪಶು ವೈದ್ಯರಾಗಿದ್ದುಕೊಂಡು ನಿಮಗೆ ಒಂದು ಕೋಳಿನ ನೋಡಿದಾಗ ಅದು ಆರೋಗ್ಯವಾಗಿದೆಯಾ ಅಥವಾ ಯಾವ ರೋಗ ಇದಕ್ಕೆ ಅಂತ ಹೇಳಿಕ್ಕಾಗತ್ತೆ. ಅದೇ ಒಂದು ಸಾಮಾನ್ಯ ಒಬ್ಬ ರೈತನಿಗೆ ಅವನು ಹೀಗೆ ಒಂದು ಕೋಳಿಯನ್ನು ನೋಡಿದಾಗ ಕಾಯಿಲೆಗಳು ಬಂದಾಗ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಅದನ್ನು ಅವರಿಗೆ ಫೈಂಡ್ ಔಟ್ ಮಾಡಬಹುದು, ಕಂಡು ಹಿಡಿಬಹುದು? ಗುಡ್ ಕ್ವಶನ್ ಮೇಡಮ್. ನಮಗೆ ಗೊತ್ತಿರುತ್ತೆ, ನಾವು ಓದಿರ್ತೀವಿ, ನಾವು ಇನ್ಫೆಕ್ಷಸ್ ಕೊರೈಸ ಆ ಕಾಯಿಲೆ ಈ ಕಾಯಿಲೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸಾಮಾನ್ಯ ರೈತನಿಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಅದನ್ನು ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಇಷ್ಟೆಲ್ಲ ವೈರಸ್ ಇಂದ ಒಂದು 4-5 ಕಾಯಿಲೆ ಕಾಮನ್ ಆಗಿ ಬರುತ್ತೆ, ಬ್ಯಾಕ್ಟೀರಿಯಿಂದ 2-3 ಕಾಯಿಲೆ ಬರುತ್ತೆ, ಪ್ರೋಟೋಜೋವಾ ಇಂದ ಒಂದು ಕಾಯಿಲೆ ಬರುತ್ತೆ, ಕಾಕ್ಸಿಡೋಸಿಸ್ ನ ಬರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಆದ್ರೆ ಪ್ರಾಕ್ಟಿಕಲಿ ಏನಾಗತ್ತಪ್ಪ ಅಂತಂದ್ರೆ ರೈತ ಕಂಡಿಡಿಬೇಕು, ಗೊತ್ತಾಗ್ಬೇಕು ಅವನಿಗೆ. ಸಾಮಾನ್ಯವಾಗಿ ತುಂಬಾ ಈಸಿಯಾಗಿ ನಾವು ಕೋಳಿಗಳಲ್ಲಿ ಆ ಕಾಯಿಲೆಗಳನ್ನ ಅಂದಾಜಲ್ಲಿ ನಾವು ಕಂಡುಹಿಡಿಬಹುದು. ಅವನು ಏನಪ್ಪ ಅಂತಂದ್ರೆ ಆ ಸಿಂಪ್ಟಮ್ಸ್, ಒಂದು ಕುತ್ತಿಗೆ ತಿರುಚುವಂಥದ್ದು, ಲಕ್ಕ ಹೊಡೆಯೋದು, ಕುತ್ತಿಗೆ 360 ಡಿಗ್ರಿ ಕೆಲವೊಂದು ಬಾರಿ ತಿರುಚುವಂಥದ್ದು, ಹಸಿರು ಬೇದಿ ಮಾಡ್ಕೊಳ್ತಿದ್ರೆ, ಅದು ಲೂಸ್ ಮೋಷನ್ ಹಸಿರಾಗಿತ್ತು ಅಂತಂದ್ರೆ ಅದನ್ನ ನಾವು ರಾಣಿಕೆಟ್ ಡಿಸೀಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ರೈತ. ನಂತರ ಅಥವಾ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಚಾಚಿ ಕೆಲವೊಂದು ಬಾರಿ ಬೇದಿ ಕೂಡ ಮಾಡ್ಕೊಳ್ತಿತ್ತು ಅಂತಂದ್ರೆ ಅದನ್ನ ನಾವು ಮ್ಯಾರಕ್ಸ್ ಡಿಸೀಸ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತೆ ರಕ್ತ ಬೇದಿ, ಮತ್ತೆ ಒಟ್ಟು ಆ ಬೇದಿ ಮಾಡೋದ್ರಿಂದ ಏನಾಗುತ್ತೆ, ಕೆಳಗಡೆ ಹಾಕಿರುವಂಥ ಒಟ್ಟು ಕೂಡ ಒದ್ದೆ ಆಗಿರ್ತದೆ. ಆ ರೀತಿ ಇದ್ರೆ ಪ್ರೋಟೋಜೋಲ್ ಡಿಸೀಸ್, ಕಾಕ್ಸಿಡೋಸಿಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತೆ ಇನ್ಫೆಕ್ಷಸ್ ಕೊರಪೆನಲ್ಲಿ 2 ತರ, CRD ಅಂತ ಬರುತ್ತೆ ಮತ್ತೆ ಇನ್ಫೆಕ್ಷಸ್ ಕೊರೈಸಾ ಅಂತ ಬರುತ್ತೆ. ಮೂಗಿನಲ್ಲಿ ದುರ್ವಾಸನೆ, ಲೋಳೆ ತರ ಲೋಳೆ ದುರ್ವಾಸನೆ ಯುಕ್ತವಾಗಿದ್ರೆ ಮತ್ತೆ ಮುಖ ಎಲ್ಲ ಊದ್ಕೊಂಡಿದ್ರೆ ಅದನ್ನ ನಾವು ಇನ್ಫೆಕ್ಷಸ್ ಕೊರೈಸಾ ಅಂತ ಕರಿತೀವಿ. ಕೇವಲ ಬರೀ ಮುಖ ಮಾತ್ರ ಊದ್ಕೊಂಡಿದ್ದು ದುರ್ವಾಸನೆ ಯುಕ್ತ ಲೋಳೆ ಬಂದ್ರೂ ಕೂಡ ಅದು ವಾಸನೆ ಇಲ್ಲ ಅಂತ, ದುರ್ವಾಸನೆ ಇಲ್ಲ ಅಂತಂದ್ರೆ ಅದನ್ನ ನಾವು CRD ಅಂತ ನಾವು ಕರಿತೀವಿ. ಕೆಲವೊಂದು ಬಾರಿ ರಾತ್ರಿ ವೇಳೆ ಗೊರಗೊರ ಶಬ್ದ ಕೂಡ ಬರ್ತಾ ಇರುತ್ತೆ, ಅದನ್ನ ನಾವು CRD ಅಂತ ನಾವು ಕನ್ಸಿಡರ್ ಮಾಡಬಹುದು. ಗುಂಬಾರೋ ಡಿಸೀಸ್ ಅಲ್ಲಿ ನೀರ್ ತರಹದ ಬೇದಿ ಆಗ್ತಾ ಹೋಗ್ತದೆ, ನೀರ್ ತರಹದ ಬೇದಿ ಆಗ್ತದೆ. ಮತ್ತೆ ಆ ಒಂದು ಗುದದ್ವಾರದ ಸುತ್ತಮುತ್ತ ಇರುವಂತ ಈಕೆಗಳೆಲ್ಲವೂ ಕೂಡ ತೇವಾಗಿರುತ್ತವೆ. ಮತ್ತೆ ಅಲ್ಲಿ ಕೂಡ ಏನಾಗುತ್ತೆ, ಇರಿಟೇಷನ್ ಆಗೋದ್ರಿಂದ ಆ ಕೊಕ್ಕಿಂದ ತನ್ನ ಗುದದ್ವಾರನ ತಾನೇ ಅದು ಕುಕ್ಕೊಳ್ಳೋದ್ರಿಂದ ಅಲ್ಲೂ ಕೂಡ ಗಾಯ ಆಗ್ತಾ ಹೋಗ್ತದೆ. ಅದನ್ನ ನಾವು ಗುಂಬಾರೋ ಡಿಸೀಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತೆ ಫೌಲ್ ಪಾಕ್ಸ್ ಅಂತಂದ್ರೆ ಸಣ್ಣ ಸಣ್ಣ ಗುಳ್ಳೆಗಳೇನಾಗ್ತದೆ ಇದರ ಹತ್ರ, ಕಣ್ಣಿನ ಸುತ್ತ, ಕಿವಿ ಸುತ್ತ, ಮತ್ತೆ ವ್ಯಾಟಲ್ಸ್ ಹತ್ರ ಎಲ್ಲ ಕೂಡ ಸಣ್ಣ ಸಣ್ಣ ಗುಳ್ಳೆಗಳಾಗ್ತದೆ. ಅದನ್ನ ನಾವು ಪಾಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ರೈತ ಇದನ್ನ ನೋಡ್ಕೊಂಡು ಯಾವ ರೋಗ ಬಂದಿರ್ಬೋದು ಅಂತ ಅವನು ತಿಳ್ಕೊಳ್ಬಹುದು. ಜೊತೆಗೆ ತಕ್ಷಣ ಆ ಒಂದು ಕೋಳಿನ ಕರ್ಕೊಂಡು ಪಶುವೈದ್ಯನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಏನ್ ಬೇಕು ಅದನ್ನ ನೋಡಿ ಸರಿಯಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಏನ್ ಬೇಕು ಅಂತ, ಉಳಿದಿರುವಂತ ಒಂದು ಕೋಳಿಗಳಿಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನ ಬರದಾಗಿ ನೋಡ್ಕೊಳ್ಳಿಕ್ಕೆ ಅನ್ನುವಂಥದ್ದು ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಸರಿ, ಈಗ ಇಷ್ಟೆಲ್ಲ ಒಂದು ರೋಗ ಬಂದಾಗ ಬರುವುದರ ಮೊದಲು ಒಂದು ಯಾವ ರೀತಿಯಾದಂತಹ ಹತೋಟಿ ಕ್ರಮಗಳನ್ನು ಒಬ್ಬ ರೈತ ಕೈಗೊಳ್ಳಬಹುದು? ಗುಡ್ ಕ್ವಶನ್ ಮೇಡಮ್. ಏನಾಗುತ್ತೆ, ಮಕ್ಕಳಲ್ಲೂ ಕೂಡ ಮನುಷ್ಯರಲ್ಲೂ ಕೂಡ ಕಾಯಿಲೆ ಬರೆದಾಗ ವ್ಯಾಕ್ಸಿನೇಷನ್ಸ್ ಇದೆ, ನಾಯಿ ಬೆಕ್ಕುಗಳಲ್ಲೂ ಕೂಡ ವ್ಯಾಕ್ಸಿನೇಷನ್ಸ್ ಇದೆ, ಹಸುಗಳಲ್ಲೂ ಕೂಡ ಕೆಲವೊಂದು ಕಾಯಿಲೆಗಳು ಬರೆದಾಗ ವ್ಯಾಕ್ಸಿನೇಷನ್ಸ್ ಇದೆ. ಅದೇ ರೀತಿ ಕೋಳಿಗಳಲ್ಲೂ ಕೂಡ ಈಗ ನಾನು ಏನೇನು ಹೇಳಿದೆ ಸಾಮಾನ್ಯವಾಗಿ ಕಂಡು ಬರುವಂಥ ಕಾಯಿಲೆಗಳು, ರಾಣಿಕೆಟ್ ಡಿಸೀಸ್ ಆಗಿರ್ಬೋದು, ಮೆರಾಕ್ಸ್ ಡಿಸೀಸ್ ಆಗಿರ್ಬೋದು, ಗುಂಬಾರೋ ಡಿಸೀಸ್ ಅಥವಾ IBD ಅಂತ ಹೇಳ್ತೀವಿ, ಮತ್ತು ಇನ್ಫೆಕ್ಷಸ್ ಕೊರೈಸಾ, ಇದಕ್ಕೆಲ್ಲವೂ ಕೂಡ ವ್ಯಾಕ್ಸಿನೇಷನ್ ನಮ್ಮ ಭಾರತ ದೇಶದಲ್ಲಿ ಲಭ್ಯ ಇದೆ. ಈ ವ್ಯಾಕ್ಸಿನ್ಸ್ ಬರುವಂಥವು ಎಲ್ಲವೂ ಕೂಡ 100, 500, 1000, 10,000 ಡೋಸಸ್ ಅಲ್ಲಿ. ಯಾಕಪ್ಪ ಅಂತಂದ್ರೆ ಇದು ಉದ್ಯಮವಾಗಿ ಬೆಳೆದಿರೋದ್ರಿಂದ ಬ್ರಾಯ್ಲರ್ಸ್, ಲೇಯರ್ಸ್, ದೊಡ್ಡ ದೊಡ್ಡ ಕೋಳಿ ಫಾರ್ಮ್ಗಳಲ್ಲಿ ಮಿನಿಮಮ್ 1000 5,000, 10,000, 20,000 ಈ ರೀತಿ ಕೋಳಿಗಳನ್ನ ಸಾಕಣೆ ಮಾಡೋದ್ರಿಂದ ಈ ರೀತಿ ಡೋಸಸ್ಗಳು ಬರ್ತವೆ. ರೈತ ಚಿಂತೆ ಮಾಡಬಹುದು, ನನ್ನ ಹತ್ರ ಬರೀ 20 ಕೋಳಿಗಳಿದೆ, ಈ ಬರುವಂಥದ್ದು 500 ಡೋಸು 1000 ಡೋಸ್ ಮಾತ್ರ ಬರ್ತದೆ, ಹೇಗೆ ಕಾಸ್ಟ್ಲಿ ಆಗತ್ತಾ ಅಂತ ಹೇಳ್ಬಿಟ್ಟು. ಇಲ್ಲ, ಸಾಮಾನ್ಯವಾಗಿ ಕಂಡು ಬರುವಂತ ಕಾಯಿಲೆ ರಾಣಿಕೆಟ್ ಡಿಸೀಸ್ ಅಥವಾ ಕೊಕ್ರೆ ರೋಗ. ಜಸ್ಟ್ ನಿಮಗೆ 100 - 150 ರೂಪಾಯಿ ಮುಗಿಯುತ್ತೆ 100 ಡೋಸ್. ನೀವು 20 ಇದ್ರೂ ಕೂಡ 100 ಡೋಸ್ನೇ ತಗೊಂಡು ನೀವು ಡೈಲ್ಯೂಟ್ ಮಾಡಿ ನೀವು ಅದಕ್ಕೆ ಕೊಡಬೇಕಾಗತ್ತೆ. ಈ ರೀತಿ ಎಲ್ಲ ವ್ಯಾಕ್ಸಿನ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಶೆಡ್ಯೂಲ್ ನ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ವ್ಯಾಕ್ಸಿನೇಷನ್ ನಮ್ಮ ಇತ್ತಲ ಕೋಳಿಗಳಿಗೆ, ನಾಟಿ ಕೋಳಿಗಳಿಗೆ, ಊರಿನ ಕೋಳಿಗಳಿಗೆ ಏನಪ್ಪಾ ಮಾಡಬೇಕು ಅಂತಂದ್ರೆ ಅಲ್ಲಿ ಎಲ್ಲವೂ ಕೂಡ ಮಿಕ್ಸ್ ಇರ್ತವೆ. ಬ್ರಾಯ್ಲರ್ ಅಂತೂ ಇರಲ್ಲ, ಲೇಯರ್ಸ್ ಅಂತೂ ಇರಲ್ಲ, ಬ್ರಾಯ್ಲರ್ಸ್ ಕೂಡ ಇರ್ತವೆ, ಲೇಯರ್ಸ್ ಕೂಡ ಇರ್ತವೆ. ಮತ್ತೆ ಆ ಲೇಯರ್ಸ್ ನ ಅಲ್ಲೇ ಅವರು ಇಟ್ಟು ಮೊಟ್ಟೆ ಇಡಿಸಿ ಅದನ್ನ ಮರಿ ಮಾಡಿಸಿ ಪುನಃ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಇತ್ತಲ ಕೋಳಿಗಳಿಗೆ, ಬ್ಯಾಕ್ಯಾರ್ಡ್ ಪೋಲ್ಟ್ರಿಗಳಿಗೆ ಎಸ್ಪೆಷಲಿ ನಾವು ಸಾಕುವಂತದ್ದು ಊರಿನ ಕೋಳಿಗಳು, ಹಸೀಲು, ನಾಟಿ ಕೋಳಿಗಳು, ಗಿರಿರಾಜ, ಸ್ವರ್ಣದಾರ ಈ ರೀತಿ ಕೋಳಿಗಳನ್ನ ನಾವು ಸಾಕ್ತಿವಿ. ಇದರಲ್ಲಿ ಒಂದು ಶೆಡ್ಯೂಲ್ ಏನಪ್ಪಾ ಅಂತಂದ್ರೆ ಆ ಕೋಳಿ ಹುಟ್ಟಿದ ಮೊದಲನೇ ದಿನ ಮೆರೆಕ್ಸ್ ಡಿಸೀಸ್ಗೆ ನಾವು ವ್ಯಾಕ್ಸಿನೇಷನ್ ಮಾಡ್ತೀವಿ. ಇದು ಕೋಳಿಗಳು ಹುಟ್ಟಿದ ತಕ್ಷಣ ಆಚರಣೆಯಲ್ಲೇ ಇವರು ಚರ್ಮದ ಕೆಳಗಡೆ ಕುತ್ತಿಗೆ ಹತ್ರ ಕೊಡ್ತಾರೆ. ಕೋಳಿ ಮರಿಗಳನ್ನ ತಂದಾದ ನಂತರ ನಾವು ಮೊದಲನೇ ವಾರದಲ್ಲಿ 5 ರಿಂದ 7ನೇ ದಿನದಲ್ಲಿ ನ್ಯೂಕ್ಯಾಸಲ್ ಡಿಸೀಸ್ ಅಥವಾ ಕೊಕ್ರೆ ರೋಗಕ್ಕೆ ನಾವು
F1 ಅನ್ನುವಂತಹ ಒಂದು ಸ್ಟ್ರೈನ್ ಇರುವಂತಹ ಒಂದು ವ್ಯಾಕ್ಸಿನ್ ನಾವು ಅದು ಕಣ್ಣಿನ ಮುಖಾಂತರ ನಾವು ಕೊಡ್ತೀವಿ. ಆ ನಂತರ 2ನೇ ವಾರದಲ್ಲಿ 14ರಿಂದ 16ನೇ ವಾರಕ್ಕೆ ಇನ್ಫೆಕ್ಷಸ್ ಬಸಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ಇಂಟರ್ಮೀಡಿಯೇಟ್ ಸ್ಟ್ರೈನ್ ಬರುತ್ತೆ. ಅದನ್ನು ಕೂಡ ನಾವು ಐ ಡ್ರಾಪ್ ಮುಖಾಂತರ ನಾವು ಇದಕ್ಕೆ ನಾವು ಕೊಡ್ತೀವಿ. ಮತ್ತೆ 21ನೇ ದಿನಕ್ಕೆ ರಾಣಿಕೆಟ್ ನಾವು ಮೊದಲನೇ ವಾರದಲ್ಲಿ ಕೊಟ್ಟಿರ್ತೀವಿ. ಪುನಃ 3ನೇ ವಾರಕ್ಕೆ ನಾವೇನ್ ಮಾಡಬೇಕು, ರಾಣಿಕೆಟ್ ಡಿಸೀಸ್ ಅಥವಾ ಕೊಕ್ರೆ ರೋಗದ ನಾವು ಬೂಸ್ಟರ್ ಲಸೋಟಾ ಸ್ಟ್ರೈನ್ ನಾವು ಕೊಡಬೇಕಾಗ್ತದೆ. ಮತ್ತು 6ನೇ ವಾರಕ್ಕೆ ಫೌಲ್ ಪಾಕ್ಸ್ ಮತ್ತು ಆ ಕೋಳಿಗಳ ಅಮ್ಮ ಆಗ್ತದಲ್ಲ ಆ ಒಂದು ಕಾಯಿಲೆಗೆ ನಾವು ಫೌಲ್ ಪಾಕ್ಸ್ಗೆ ವ್ಯಾಕ್ಸಿನ ನಾವು ವಿಂಗ್ ವೆಬ್ಗೆ ನಾವು ಕೊಡಬೇಕಾಗ್ತದೆ. ಮತ್ತು 8ನೇ ವಾರಕ್ಕೆ ಪುನಃ ಈ ಒಂದು ಐ ವ್ಯೂರಲೆಂಟ್ ಸ್ಟ್ರೈನ್ ಇರುವಂಥ ಒಂದು ಕೊಕ್ರೆ ರೋಗದ್ದು R2B ಅಂತ ಬರುತ್ತೆ. ಅದನ್ನು ನಾವು ಇಂಜೆಕ್ಷನ್ಸ್ ಮುಖಾಂತರ ನಾವು ಕೋಳಿಗೆ ನಾವು ಕೊಡಬೇಕಾಗ್ತದೆ. 12ನೇ ವಾರಕ್ಕೆ ಇನ್ಫೆಕ್ಷಸ್ ಕೊರೈಸಾ ಅಂತ ಬರುತ್ತೆ. ಅದನ್ನು ನಾವು ಇಂಟ್ರಾಮಸ್ಕ್ಯುಲರ್ ಮಾಂಸಖಂಡಕ್ಕೆ ವ್ಯಾಕ್ಸಿನ ನಾವು ಕೊಡಬೇಕಾಗುತ್ತೆ. ನಂತರ ಇದು 12ನೇ ವಾರ ಆದ ನಂತರ ಏನಾಗುತ್ತೆ, ಎವರಿ 2ರಿಂದ 3 ತಿಂಗಳಿಗೊಮ್ಮೆ ಈ ಲಸೋಟಾ ಅನ್ನುವಂತಹ ಒಂದು ಅದು ನ್ಯೂಕಾಸಲ್ ಡಿಸೀಸ್ ವ್ಯಾಕ್ಸಿನ್, ಕೊಕ್ರೆ ರೋಗ ವಿರುದ್ಧವಾಗಿ ಹಾಕುವಂತ ವ್ಯಾಕ್ಸಿನ್, ಅದಕ್ಕೆ ಹೈಲಿ ಪ್ರಿವಲೆಂಟ್ ಇರೋದ್ರಿಂದ ಇದಿಷ್ಟು ಆದ್ಮೇಲೆ 12 ವಾರ ಆದ್ಮೇಲೆ ಪ್ರತಿ 2ರಿಂದ 3 ತಿಂಗಳಿಗೊಮ್ಮೆ ಇದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರಬೇಕು. ಕೊಕ್ರೆ ರೋಗ ಲಸಿಕೆನ ನಾವು ಹಾಕ್ತಾ ಹೋಗ್ತಾ ಇರಬೇಕು. ಸರಿ, ಹಾಗಿದ್ರೆ ಈಗ ಒಂದು ಲಸಿಕೆ ಕೊಡುವ ಆ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಮಾರ್ಗಸೂಚಿಗಳೇನು? ಗುಡ್ ಕ್ವಶನ್ ಮೇಡಮ್. ಫಾರ್ ಎಕ್ಸಾಂಪಲ್ ನಾವು ಕೊಕ್ರೆ ರೋಗದ ಲಸಿಕೆನ ಎಕ್ಸಾಂಪಲ್ ತಗೊಳ್ಳೋಣ. ಆ ಕೊಕ್ರೆ ರೋಗದ ಲಸಿಕೆ ಹಾಕುವಂಥದ್ದು ನಾವು ಕಣ್ಣಿಗಾದರೂ ಹಾಕ್ಬೋದು, ಬಾಯಿಗಾದರೂ ಹಾಕ್ಬೋದು, ಮೂಗಿಗಾದರೂ ಹಾಕ್ಬೋದು, ಅಥವಾ ಕುಡಿಯೋ ನೀರಿನಲ್ಲಾದ್ರೂ ಕೂಡ ನಾವು ಕೊಡ್ಬೋದು. ಈಗ ಕಣ್ಣಿಗೆ ಹಾಕೋದು, ಮೂಗಿಗೆ ಹಾಕೋದು 50, 100 ಇತ್ತು ಅಂದರೆ ಒಂದೊಂದು ಇಟ್ಕೊಂಡು ನಾವು ಹಾಕ್ಬೋದು. 10, 20 ಇತ್ತು ಒಂದೊಂದು ಇಟ್ಕೊಂಡು ಹಾಕ್ಬೋದು. ಈಗ 500, 1000 ಇದ್ರೆ ಒಂದೊಂದೇ ಇಟ್ಕೊಂಡು ನಾವು ಅದನ್ನು ಹಾಕ್ಲಿಕ್ಕೆ ತುಂಬ ಸಮಯ ಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಒಂದನ್ನು ಕುಡಿಯೋ ನೀರಿಗೇನೆ ನಾವು ಹಾಕ್ಬಿಡ್ತೀವಿ. ಹೇಗೆ ಹಾಕ್ಬೇಕು ಕುಡಿಯೋ ನೀರನ್ನ? ಇದು ವ್ಯಾಕ್ಸಿನ್ನು. ಕುಡಿಯೋ ನೀರು ಹೇಗೆ ಹಾಕ್ಬೇಕು ಅಂತ ಕೆಲವೊಂದು ಕಾರ್ಪೊರೇಷನ್ ವಾಟರ್ ಬರ್ತದೆ, ಅವರು ಕ್ಲೋರಿನೇಷನ್ ಮಾಡಿ ಅವರು ನಮಗೆ ಕೊಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಕ್ಲೋರಿನೇಟೆಡ್ ವಾಟರ್ ಏನಿದ್ರೆ ಏನಾಗ್ತದೆ, ಇಲ್ಲಿರುವಂತ ನಾವು ಈ ವ್ಯಾಕ್ಸಿನ್ ಅದ್ರೊಳಗಡೆ ಮಿಕ್ಸ್ ಮಾಡಿದ್ರೆ ಇಲ್ಲಿರುವಂತ ವ್ಯಾಕ್ಸಿನ್ ಡಿಆಕ್ಟಿವೇಟ್ ಆಗೋಗ್ತದೆ, ಸತ್ತೋಗ್ತದೆ. ನಾವು ಮಾಡಿದ್ರು ಕೂಡ ಪ್ರಯೋಜನ ಇರಲ್ಲ. ಅಥವಾ ನೀವು ಬಾವಿ ನೀರು, ನಮ್ದೇ ನೀರಿದೆ, ಬೋರ್ ಹಾಕೊಂಡಿದೀವಿ, ಬೋರ್ವೆಲ್ ಇದೆ ಅಥವಾ ಬಾವಿ ನೀರಿದೆ, ಕ್ಲೋರಿನೇಟೆಡ್ ಮಾಡಿರಬಾರ್ದು. ನಾರ್ಮಲ್ ನೀರು, ನಾರ್ಮಲ್ ಟ್ಯಾಪ್ ವಾಟರ್ ನೀರನ್ನ ನಾವು ತಕೊಂಡು ನಾವು ಹಾಕ್ಬೇಕಾಗುತ್ತೆ. ಹೇಗೆ ಟ್ಯಾಪ್ ವಾಟರ್ ಎಷ್ಟು ಕುಡಿಸುವಂತದ್ದು, ಅದು ಏಜ್ ವೈಸ್ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಒಂದು 1000 ಕೋಳಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೀರನ್ನ ಅಂತಂದ್ರೆ, ಒಂದು 1000 ಕೋಳಿ ತಗೊಂಡ್ರೆ ಅಂದಾಜು ಒಂದು 1000 ಕೋಳಿಗೆ ಒಂದು ಫಾರ್ಮುಲಾ ಇದೆ. ಎಷ್ಟು ಲೀಟರ್ ನೀರು ಬೇಕಪ್ಪ ಅಂತಂದ್ರೆ ಅದರ ಏಜ್ ಇನ್ ಡೇಸ್, ದಿನಗಳಲ್ಲಿ. ಈಗ 20 ದಿನ ಮರಿಗಳು, ಫಾರ್ ಎಕ್ಸಾಂಪಲ್ 7 ದಿನದ ಮರಿಗಳಿಗೆ ನಾನು ಕೊಕ್ರೆ ರೋಗದ ವ್ಯಾಕ್ಸಿನೇಷನ್ ಮಾಡಬೇಕು. ನನ್ನ ಹತ್ರ 1000 ಕೋಳಿ ಮರಿಗಳಿದೆ ಅಂತಂದ್ರೆ 7 ವಾರದ್ದು ಇಂಟು 1000 ಅಷ್ಟು ml ಅಂದ್ರೆ 7000 ml ಅಂತಂದ್ರೆ 7 ಲೀಟರ್. ಆ 7 ಲೀಟರ್ ನೀರನ್ನ ನಾವು ಆ 1000 ಬರ್ಡ್ಸ್ ಗಳಿಗೆ ನಾವು ಹಂಚಿಕೆ ಮಾಡಬೇಕು ಆಯ್ತಾ. ನಂತರ ನಾವು ಆ 7 ಲೀಟರ್ ನೀರಿಗೆ ಹೇಗೆ ಹಾಕ್ಬೇಕಪ್ಪ ಅಂತಂದ್ರೆ, ಇದನ್ನ ಫಸ್ಟ್ ನೀವು ತರಬೇಕಾದ ವ್ಯಾಕ್ಸಿನೇಷನ್ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು. ಅವ್ರು ನೀವು ಐಸ್ ಕ್ಯೂಬ್ಸ್ ಹಾಕೊಡಿ ಅಂತ ನೀವು ಕೇಳಬೇಕು. 100 ಬರುತ್ತೆ, 500 ಬರುತ್ತೆ, 1000ಗಳು ಬರುತ್ತೆ. ಯಾವ್ದು ಅವೈಲಬಿಲಿಟಿ ಇದೆ ಅದನ್ನ ತಗೊಂಡು ಬಂದು ಅಲ್ಲೇ ಐಸ್ ಕ್ಯೂಬ್ಸ್ ಹಾಕಿ ನೀವು ಮನೆಯಲ್ಲಿ ಇಡಬೇಕು, ಐಸಲ್ಲೇ ಇಡಬೇಕು. ಅದ್ರ ಬಾಡಿಗೆ ಹೋಗೋವರೆಗೂ ಕೂಡ ಅದು ಐಸ್ ನಲ್ಲೇ ಇರಬೇಕು. ಸರಿನಾ? ಮತ್ತೆ ಬೆಳಗಿನ ಜಾವ ನಾವು ವ್ಯಾಕ್ಸಿನೇಷನ್ ಮಾಡಬೇಕು. ಮತ್ತೆ ಯಾಕಂದ್ರೆ ಅದು ಹಸುವಾಗಿರ್ಬೇಕು, ಯಾಕಂದ್ರೆ ನೀರು ಕುಡಿದಿರಬಾರ್ದು. ಅಟ್ಲೀಸ್ಟ್ 1:30ರಿಂದ 2 ಗಂಟೆ ಟೈಮು ನಾವು ಅದಕ್ಕೆ ನೀರನ್ನ ನಾವು ಕೊಟ್ಟಿರಬಾರ್ದು. ಯಾಕಂದ್ರೆ ನೀರನ್ನ ಅವೈಲೇಬಲ್ ಮಾಡಿತ್ತು ಅಂತಂದ್ರೆ ನಾವು ಔಷಧಿ ಹಾಕಿ ವ್ಯಾಕ್ಸಿನ್ ಹಾಕಿ ಕೊಟ್ಟಂತ ನೀರನ್ನ ನಾವು ಕುಡಿಯಲ್ಲ. ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಅಟ್ಲೀಸ್ಟ್ 2 hours, 1.5 to 1.5 ಗಂಟೆಯಿಂದ 2 ಅವರ್ ಖಾಲಿ ಹೊಟ್ಟೆಲಿ ಅವು ಇರಬೇಕು. ಆ ನಂತರ ಏನ್ ಮಾಡಬೇಕು, ನಾವು ಎಷ್ಟು ಲೀಟರ್ ನೀರು ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ ನಂತರ ಒಂದು ಸ್ಕಿಮ್ಡ್ ಮಿಲ್ಕ್ ಪೌಡರ್ ಬರುತ್ತೆ, ಸಿಗುತ್ತಲ್ಲ ನಮಗೆ ಹೊರಗಡೆ, ಸ್ಕಿಮ್ ಮಿಲ್ಕ್ ಪೌಡರ್ ಬರುತ್ತೆ. 1 ಲೀಟರ್ಗೆ 3ರಿಂದ 5 ಗ್ರಾಮ್ ಅಷ್ಟು. ಯಾಕಂದ್ರೆ ಅಕಸ್ಮಾತ್ ಏನಾದ್ರು ಆ ನೀರಿನಲ್ಲಿ ಕ್ಲೋರಿನ್ ಇದ್ರೆ ಇದು ಕ್ಲೋರಿನ್ನ ಜೊತೆ ಕಂಬೈನ್ ಆಗಿ ಮತ್ತೆ ಆ ವ್ಯಾಕ್ಸಿನ್ ಕೂಡ ಅದು ಸ್ಟೇಬಲ್ ಆಗಿರೋ ನೋಡ್ಕೊಳ್ಳುತ್ತೆ. ಇದು ಇಂಪಾರ್ಟೆಂಟ್. 3ರಿಂದ 5 ಗ್ರಾಮ್ 1 ಲೀಟರ್ ನೀರಿಗೆ, ಅಂದ್ರೆ ಒಂದು 7 ಲೀಟರ್ ತಗೊಳ್ತಿದ್ದೀನಿ, 30ರಿಂದ 35 ಗ್ರಾಮ್ ನಾನು ಏನನ್ನ ಸ್ಕಿಮ್ ಮಿಲ್ಕ್ ಪೌಡರ್ನ ಹಾಕೊಳ್ತೀನಿ. ಆ ನಂತರ ವ್ಯಾಕ್ಸಿನ್ ಇರುತ್ತೆ. ವ್ಯಾಕ್ಸಿನ್ 2 ರೂಪದಲ್ಲಿ ಬಂದಿರುತ್ತೆ. ಒಂದು ಡೈಲ್ಯೂಯೆಂಟ್ ಇರುತ್ತೆ, ನೀರ್ ತರ ಇರುತ್ತೆ. ಒಂದು ಫ್ರೀಸ್ ಡ್ರೈಡ್ ಟ್ಯಾಬ್ಲೆಟ್ ತರ ಇರುತ್ತೆ. ಆ ಡೈಲ್ಯೂಯೆಂಟ್ ಅಲ್ಲಿ ನಾನು 1 ml ಡೈಲ್ಯೂಯೆಂಟ್ ನ ತಗೊಂಡು ಆ ಒಂದು ಟ್ಯಾಬ್ಲೆಟ್ ತರ ಇರುವಂತ ವ್ಯಾಕ್ಸಿನ್ಗೆ ನಾನು ಆ ನೀರನ್ನ ಹಾಕಿ ಅದನ್ನ ಜೆಂಟಲ್ ಶೇಕ್ ಅಂತ ಹೇಳ್ತೀವಿ ನಾವು. ಜಸ್ಟ್ ರೋಲ್ ಮಾಡ್ಬೇಕು, ಜಸ್ಟ್ ಅಲ್ಗಾಡಿಸ್ಬೇಕು. ತುಂಬಾ ಜಾಸ್ತಿ ವಿಗರಸ್ ಆಗಿ ಅದನ್ನ ನಾವು ಶೇಕ್ ಮಾಡಬಾರ್ದು. ಆ ದ್ರಾವಣ ಕರಗಿದ ನಂತರ ಅದನ್ನ ತೆಗೆದು ನಾವು ಡೈಲ್ಯೂಯೆಂಟ್ಗೆ ಹಾಕೊಂಡು ನಂತರ ನಾವು ಡ್ರಾಪ್ ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ ನಂತರ ನಾವೆಷ್ಟು ನೀರನ್ನ ನಾವು ಕರಗಿಸಿರ್ತೀವಿ ಅಷ್ಟು ನೀರಕ್ಕೆ ನಾವೇನ್ ಮಾಡೋಗುತ್ತೆ, ಆ ಒಂದು ವ್ಯಾಕ್ಸಿನ್ ಮಿಕ್ಸ್ ಮಾಡಿಕೊಂಡು ಆ ಉಳಿದಂತ ಎಲ್ಲ ಒಂದು ಕೋಳಿಗಳಿಗೆ ನಾವು ನೀರನ್ನ ನಾವು ಹಾಕಿ ಇಟ್ಟರೆ ಅವು ನೀರನ್ನ ಕುಡಿಯುತ್ತವೆ. ಹೇಗಪ್ಪ ಅಂತಾರೆ, ನಾವು ನೀರು ಹಾಕಿದ್ಮೇಲೆ ಅವು ಕೂಡ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಇಡೋಂಗಿಲ್ಲ. ಆ ವ್ಯಾಕ್ಸಿನ್ ಹಾಕಿದ್ಮೇಲೆ ಮ್ಯಾಕ್ಸಿಮಮ್ 1 hour ಅಲ್ಲಿ ಕುಡಿದು ಅವು ಮುಗಿಸ್ಬೇಕು. ಅವು ಯಾವಾಗ ಕುಡಿದು ಮುಗಿಸ್ತಾವ ಅಂತಂದ್ರೆ, ನೀರು ಕೊಡದೇನೆ ಖಾಲಿ ಹೊಟ್ಟೆನಲ್ಲಿ ಬೆಳಗಿನ ಜಾವ ಇದ್ದಾಗ ಅವು ಎಲ್ಲ ಕೋಳಿ ಮರಿಗಳು ನೀರನ್ನ ಕುಡಿದು ಮುಗಿಸ್ಕೊಳ್ತವೆ. ಆಗ ವ್ಯಾಕ್ಸಿನೇಷನ್ ನಾವು ಸರಿಯಾಗಿದೆ ಅಂತ ನಾವು
ತಿಳ್ಕೊಬಹುದು. ಇದಿಷ್ಟು ಕೂಡ ಎಂಡಿ ಕೊಕ್ರೆ ರೋಗ, ನ್ಯೂಕ್ಲಿಯರ್ ಡಿಸೀಸ್ ರೋಗಗಳಿಗೆ ವ್ಯಾಕ್ಸಿನೇಷನ್ ಮಾಡಬೇಕಾದ್ರೆ ತೆಗೆದುಕೊಳ್ಬೇಕಾದಂತ ಪ್ರಮುಖ ಅಂಶಗಳು ಮೇಡಮ್. ಸರಿ ಸರ್, ಇದುವರೆಗೆ ಹಿತ್ತಿಲ ಕೋಳಿ ಸಾಕಾಣಿಕೆಯಲ್ಲಿ ಬರುವಂತಹ ಸಾಮಾನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ನಮಗೆ ಸಮಗ್ರವಾಗಿ ತಿಳಿಸಿದ್ರೆ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಗಳನ್ನು ಕೊಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.